ಓಂ ವಕ್ರತುಂಡಾಯ ಓಂ. ನಮಸ್ತೆ ವೀಕ್ಷಕರೇ, ಇವತ್ತು ವಿಶೇಷವಾಗಿರುವಂತಹ ಕನ್ಯಾ ರಾಶಿಯಲ್ಲಿ ಹುಟ್ಟಿರುವಂಥವ್ರ ಬಗ್ಗೆ ಜುಲೈ 2026 ಯಾವ ರೀತಿಯಾದ ಒಂದು ಡೀಟೇಲ್ಸ್ ಇದೆ, ಲೈಕ್ ಏನು ಅಡ್ವಾಂಟೇಜಸ್ ಇದೆ, ಏನು ಡಿಸ್ಅಡ್ವಾಂಟೇಜಸ್ ಇದೆ, ಏನು ಸಮಸ್ಯೆಗಳಿಗೆ ಒಳಗಾಗ್ಬೋದು, ಏನು ಒಳ್ಳೆಯದಾಗುತ್ತೆ, ಪ್ರತಿಯೊಂದು ನಾನು ನಿಮಗೆ ಈ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತೀನಿ. ನಿಮ್ಮ ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ಪ್ರಕಾರವಾಗಿ ನಿಮಗೆ ನಿಖರವಾಗಿ ಗೊತ್ತಿದೆ ಇದು ಕನ್ಯಾ ರಾಶಿ ನಿಮ್ಮದು ಅಂತಿದ್ರೆ ಈ ಪ್ರಿಡಿಕ್ಷನ್ಸ್ನ ಫಾಲೋ ಮಾಡ್ಬೋದು. ನನಗೆ ರಾಶಿ ಗೊತ್ತಿಲ್ಲ, ನಕ್ಷತ್ರ ಗೊತ್ತಿಲ್ಲ ಮ್ಯಾಮ್, ಬಟ್ ನನ್ನ ಹೆಸರು ಕನ್ಯಾ ರಾಶಿಗೆ ಪರ್ಟೈನ್ ಆಗುತ್ತೆ, ಅದಕ್ಕೆ ಬಿಲಾಂಗ್ ಆಗುತ್ತೆ ಅಂದರೂ ಸಹ ಈ ಅಕ್ಷರಗಳಿದ್ದರೆ ನೀವು ಕನ್ಯಾ ರಾಶಿಗೆ ಸಂಬಂಧಪಟ್ಟಂಗೆ ಈ ಭವಿಷ್ಯವನ್ನು ನೀವು ಅಡಾಪ್ಟ್ ಮಾಡ್ಕೊಳ್ಬಹುದು. ಕನ್ಯಾ ರಾಶಿ, ಅದರಲ್ಲೂ 3 ನಕ್ಷತ್ರಗಳು, ಉತ್ತರ ಪಾಲ್ಗುಣಿ ನಕ್ಷತ್ರ, ಉತ್ತರ ನಕ್ಷತ್ರ, ಅದರ ಪ್ರಥಮ ಚರಣ ನಾವು ಆಲ್ರೆಡಿ ಸಿಂಹ ರಾಶಿಯಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಬೈ ಚಾನ್ಸ್ ಪ್ರಥಮ ಚರಣವಿದ್ದರೆ ನೀವು ಖಂಡಿತ ಆ ಪ್ರೋಗ್ರಾಮ್ನ ಚೆಕ್ ಮಾಡಿ. ಉತ್ತರ ಫಾಲ್ಗುಣಿ ನಕ್ಷತ್ರ 2ನೇ ಪಾದ, 3ನೇ ಪಾದ, 4ನೇ ಪಾದ, ಮತ್ತು ಅಕ್ಷರಗಳು, ಹೆಸರಿರುವಂಥ ಅಕ್ಷರಗಳು ಬರುವಂಥದ್ದು ಟೋ, ಪ, ಪಿ. ಮತ್ತು ಹಸ್ತ ನಕ್ಷತ್ರ 4 ಚರಣಗಳು, ಹಸ್ತ ನಕ್ಷತ್ರದ ಪು, ಶ, ನ, ಠ, ಈ ಒಂದು ಲೆಟರ್ಸಲ್ಲಿ ನಿಮ್ಮ ಹೆಸರು ಪ್ರಾರಂಭವಾದರೆ ಫಾಲೋ ಮಾಡ್ಬೋದು. ಮತ್ತು ಚಿತ್ತ ನಕ್ಷತ್ರದ ಪ್ರಥಮ ಮತ್ತು ದ್ವಿತೀಯ ಚರಣಗಳು ನಾವು ಕನ್ಯಾ ರಾಶಿಯಲ್ಲಿ ಕಾಣ್ತೀವಿ. ಪೇ ಮತ್ತು ಪೂ. ಇನ್ನು ಮಿಕ್ಕ 3 ಮತ್ತು 4 ನೆಕ್ಸ್ಟ್ ಬರುವಂತಹ ತುಲಾ ರಾಶಿಯಲ್ಲಿ ನಾವು ಚೆಕ್ ಮಾಡ್ಕೊಳ್ಳೋಣ. ಸೊ ಏನಿದೆ ಕನ್ಯಾ ರಾಶಿಯವ್ರದ್ದು, ಮೇಯ್ನಾಗಿ ದುಡ್ಡು ಇನ್ವೆಸ್ಟ್ ಮಾಡಿರ್ತೀರಾ, ದುಡ್ಡು ಯಾರಿಗಾರು ಕೊಟ್ಟಿರೋಂಥದ್ದಿದ್ರೆ, ಫ್ರೆಂಡ್ಸ್ಗಿರ್ಬೋದು ಅಥವಾ ಯಾರ ಹತ್ರ ಈಸ್ಕೊಂಡು ಕೊಟ್ಟಿರೋಂಥದ್ದಿದ್ರೆ, ಎಷ್ಟರ ಮಟ್ಟಿಗೆ ಇರುತ್ತೆ ಅಂದರೆ, ನಿಮ್ಮ ಹತ್ರ ಇಲ್ಲ ಅಂದ್ರೂ ಅಂದರೆ ಕೆಲವು ನಿಮ್ಮ ಲೈಫಲ್ಲಿ ಅಂಥ ವ್ಯಕ್ತಿಗಳು ಬರ್ತಾರೆ, ಅವ್ರಿಗೋಸ್ಕರ ನೀವು ಏನು ಬೇಕಾದ್ರೂ ಸಹಾಯ ಮಾಡೋದಕ್ಕೆ ಹಿಂದೆ ಹೋಗಲ್ಲ. ಅಂದರೆ ಎಷ್ಟಾದರೂ ಆಗಲಿ, ನನ್ನ ಹತ್ರ ದುಡ್ಡಿಲ್ಲ ಅಂದ್ರೂ ಇನ್ನೊಬ್ಬರ ಹತ್ರ ಆದರೂ ಇಸ್ಕೊಂಡು ಕೊಡೋಣ ಅನ್ನೋ ಅಷ್ಟು ನಿಮ್ಮ ಮೈಂಡ್ ಸೆಟ್ ಹೊರಟೋಗುತ್ತೆ. ಕೆಲವು ವ್ಯಕ್ತಿಗಳು ನಿಮ್ಮ ಲೈಫಲ್ಲಿ ಆ ರೀತಿಯಾದ ವ್ಯಕ್ತಿಗಳು ಬರೋವಂಥದ್ದಿದೆ, ಮೋಸ ಮಾಡೋವಂಥ ವ್ಯಕ್ತಿಗಳು ಬರೋವಂಥದ್ದಿದೆ. ದುಡ್ಡಿನ ಸಂಬಂಧಪಟ್ಟಂಗೆ ನಿಮ್ಮ ಲೈಫಲ್ಲಿ ಈ ತಿಂಗಳಲ್ಲಿ ಜುಲೈನಲ್ಲಿ ಯಾರೋ ಬಂದು ನಿಮಗೆ ಮೋಸ ಮಾಡ್ತಾರೆ. ಲೈಕ್ ಯಾರ ಹತ್ರನೂ ನೀವು ಈಸ್ಕೊಡ್ತೀರಾ ಅಥವಾ ನಿಮ್ಮ ಹತ್ರನೇ ಇರೋವಂಥ ದುಡ್ಡನ್ನೇ ಕೊಟ್ಟಿರ್ತೀರಾ, ಬಟ್ ಅವ್ರು ನಿಮಗೆ ಹಿಂತಿರುಗಿಸೋದಿಲ್ಲ. ತುಂಬ ಜನ ಈ ಪ್ರಾಬ್ಲಮ್ಸಲ್ಲಿ ಸಿಕ್ಕಾಕೊಂಡಿದ್ದಾರೆ, ತುಂಬ ಜನ ಅಲ್ವಾ. ಕೆಲವರು ಇಂಟ್ರೆಸ್ಟ್ ಏನೋದು ಫೈನಾನ್ಸ್ಗೆ ಕೊಡೋವಂಥದ್ದು, ಬಡ್ಡಿಯ ಒಂದು ಆಸೆ ಮೇಲೆ ಫೈನಾನ್ಸ್ಗೆ ಕೊಡೋವಂಥ ಇದರಲ್ಲಿ ಸಿಕ್ಕಾಕೊಂಡಿರ್ತಾರೆ. ತುಂಬ ಜನ ಫ್ರೆಂಡ್ಸ್ ಅಲ್ವಾ, ಫೈನಾನ್ಸ್ ಎಲ್ಲ ಬೇಡ, ಇಂಟ್ರೆಸ್ಟ್ ಎಲ್ಲ ಬೇಡ, ಬಡ್ಡಿ ಆ ಥರ ಎಲ್ಲ ಇಲ್ಲ, ಬಟ್ ನಿಂಗೆ ಕಷ್ಟ ಇದೆ, ನಾನು ನಿನ್ನ ಕಷ್ಟಕ್ಕೆ ಸಹಾಯ ಮಾಡ್ತೀನಿ ಅನ್ನೋವಂಥದ್ದಿದೆ. ಇನ್ನು ಎಷ್ಟು ಜನ ಅದೇ ಒಂದು ಅಂದರೆ ನನ್ನ ಹತ್ರನೂ ಇಲ್ಲ, ಬಟ್ ನಿನ್ನ ಕಷ್ಟಕ್ಕೆ ನಾನು ಏನಾದರೂ ಒಂದು ಸಹಾಯ ಮಾಡ್ತೀನಿ ಅಂತ ಯಾರ ಹತ್ರನೂ ಈಸ್ಕೊಡೋದು. ಎಷ್ಟರವರೆಗೂ ಅಂತಂದರೆ ಲೋನ್ ಮಾಡಿ ಕೊಡುವಂಥದ್ದು, ಲೋನ್ಗೆ ಶ್ಯೂರಿಟಿ ಹಾಕಿ ಕೊಡುವಂಥದ್ದು, ಎಷ್ಟರ ಮಟ್ಟಿಗೆ ಸಿಕ್ಕಾಕೊಂಡಿರ್ತಾರೆ ಅಂದರೆ ಅದರಿಂದವೂ ಸಹ ಅವರ ಲೈಫ್ಗೆ ತುಂಬ ಇಂಪ್ಯಾಕ್ಟ್ ಆಗಿದೆ. ಅವ್ರ ಸೇವಿಂಗ್ಸ್ನ ಕಳ್ಕೊಳ್ಳೋಂಥದ್ದು, ಅವ್ರ ಲೈಫ್ನ ಕಳ್ಕೊಳ್ಳೋದು, ಯಾರಿಗೋ ಹೆಲ್ಪ್ ಮಾಡೋಕ್ಕೆ ಹೋಗಿ ನಾನು ಸಿಕ್ಕಾಕೊಂಡೆ ಅನ್ನೋವಂಥದ್ದು. ನನಗೆ ಸುಮಾರು ಕನ್ಸಲ್ಟೇಷನ್ಸ್ ಅಂಥವು ತುಂಬ ಜನ ಬಂದು ಅದನ್ನು ಕೇಳಿರೋಂಥದ್ದು. ತುಂಬ ಜನಕ್ಕೆ ಅದರಿಂದ ನಾನು ಪರಿಹಾರಗಳನ್ನ ಕೊಟ್ಟಿದ್ದೀನಿ. ಅವ್ರ ಜಾತಕಾನುಸಾರ ಯಾವ ರೀತಿಯಾದ ಅವ್ರ ಪರಿಹಾರಗಳು ಮಾಡಿದ್ರೆ ಅದರಿಂದ ದುಡ್ಡು ಬರೋವಂಥದ್ದು, ಅಥವಾ ಅವ್ರಿಗೆ ಯಾವುದೋ ಒಂದು ಅಟ್ಲೀಸ್ಟ್ ಅನ್ನೋನ್ ಸೋರ್ಸಿಂದ ದುಡ್ಡು ಬಂದರೆ ಎಂಥ ಪರಿಸ್ಥಿತಿ ಆಗ್ಬಿಟ್ಟಿರುತ್ತೆ ಅಂದರೆ ಆ ವ್ಯಕ್ತಿನೂ ಸಿಗ್ತಿರೋದಿಲ್ಲ, ಒಂದು ಸಿಕ್ಕಿದ್ರೂ ಕೊಡೋಂಥ ಪರಿಸ್ಥಿತಿಯಲ್ಲಿ ಇರೋದಿಲ್ಲ, ಎರಡನೇದು, ಅಥವಾ ಸಿಕ್ಕಿದ್ರೂ ಕೊಡೋಂಥ ಪರಿಸ್ಥಿತಿ ಇದ್ರೂ ಇವ್ರಿಗದು ಸಾಲೋದಿಲ್ಲ. ಯಾಕೆಂದರೆ ಅವ್ರು ಕೊಟ್ಟಾಗ ಫಾರ್ ಎಕ್ಸಾಂಪಲ್ ಒಂದು 10 ಲಕ್ಷ ಅಂತ ಅಂದ್ಕೊಳ್ಳಿ, ಬಟ್ ಈಗ ಅದು ಬಡ್ಡಿ ಹೋಗಿ ಅದಕ್ಕೊಂದಷ್ಟಾಗಿ ಒಂದು 15, 20 ಎಷ್ಟು ಆಗೋಗಿರುತ್ತೆ. ಸೊ ಸಾಲೋದಿಲ್ಲ. ಈ 3 ಕ್ಯಾಟಗರೀಸಲ್ಲೂ ಅವ್ರಿಗೆ ಯಾವುದೋ ಒಂದು ರೀತಿಯಲ್ಲಿ ಹೆಲ್ಪ್ ಮಾಡಬೇಕು. ಯಾಕಂದರೆ ಕನ್ಸಲ್ಟೇಷನ್ ಬಂದಾಗ ಇಟ್ಸ್ ಅವರ್ ಹೋಲ್ ಆ್ಯಂಡ್ ಸೋಲ್ ಆಗಿ ನಾವು ಅವ್ರಿಗೆ ಕೊಡಬೇಕು. ಸುಮ್ಮನೆ ಓಕೆ ಬಂದಿದ್ದಾರೆ ಏನೋ ಅಂತ ಹೇಳೋಂಥದ್ದಲ್ಲ. ಅವರ ಜಾತಕಾನುಸಾರ ಕರೆಕ್ಟಾಗಿ ಚೆಕ್ ಮಾಡಿ ಯಾವ ಒಂದು ನಿರ್ದಿಷ್ಟವಾದ ಪರಿಹಾರ ಇವ್ರ ಲೈಫಲ್ಲಿ ಚೇಂಜಸ್ ಆಗುತ್ತೆ ಅನ್ನೋಂಥದ್ದು ಕೊಟ್ಟಾಗ ಡೆಫಿನೆಟ್ಲಿ ಸೊಲ್ಯೂಷನ್ ಸಿಗುತ್ತೆ. ನೀವು ಅನ್ಕೋಬೋದು ಅದು ಹೆಂಗೆ ವರ್ಕ್ ಆಗಿಬಿಡುತ್ತೆ, ನಾನು ಎಷ್ಟೊಂದು ಪರಿಹಾರ ಮಾಡಿದ್ದೀನಿ, ಏನೇನೋ ಪೂಜೆ ಮಾಡಿಸಿದ್ದೀನಿ, ಏನೇನೆಲ್ಲ ಮಾಡಿದ್ದೀನಿ, ಬಟ್ ಆಗಲಿಲ್ಲ, ಏನು ಸಮಸ್ಯೆ ಆಗುತ್ತೆ ನಿಮಗೆ. ಅಷ್ಟೆಲ್ಲ ಮಾಡಿದ್ರೂ ಸಹ ನಿಮಗೆ ಪ್ರಾಬ್ಲಮ್ ಇದೆ ಅಂತಂದರೆ ಡೆಫಿನೆಟ್ಲಿ ಆ ಪರಿಹಾರಗಳು ನಿಮ್ಮ ಸಮಸ್ಯೆಗೆ ಓವರ್ಲ್ಯಾಪ್ ಅಂದರೆ ಮ್ಯಾಚ್ ಆಗ್ತಾ ಇಲ್ಲ. ದೇ ಆರ್ ನಾಟ್ ಹೆಲ್ಪಿಂಗ್. ಅದು ಆ ಪರಿಹಾರಗಳು ನಿಮ್ಮ ಸಮಸ್ಯೆಗೆ ಹೆಲ್ಪ್ ಮಾಡಿಲ್ಲ ಅಂತ ಅದರ ಅರ್ಥ. ಆ್ಯಸ್ ಸಿಂಪಲ್ ಆ್ಯಸ್ ದಟ್. ವರ್ಕ್ ಆಗಿಲ್ಲ ಅಷ್ಟೇ. ಅದು ಸರಿ ಹೋಯ್ತಾ, ಸರಿ ಇಲ್ವಾ, ಪರಿಹಾರ ಮಾಡಿದ್ದೇನಾಯಿತು, ಅದ್ರ ಬಗ್ಗೆ ಏನೂ ಇಲ್ಲ. ನಿಮಗೆ ಪರಿಹಾರ ಕರೆಕ್ಟಾಗಿ ವರ್ಕ್ ಆಗಿದ್ದರೆ ನಿಮ್ಮ ಪ್ರಾಬ್ಲಮ್ ನೀವು ಆ ಪ್ರಾಬ್ಲಮಲ್ಲೇ ಇರೋದಿಲ್ಲ. ಸಿಂಪಲ್ಲ. ಸೊ ನಿಮ್ಗೆ ಆ ಪ್ರಾಬ್ಲಮ್ ಇನ್ನೂ ಇದೆ, ಪರಿಹಾರಗಳು ನಾನು ಏನೇನೋ ಮಾಡಿಸಿದ್ದೀನಿ, ಎಷ್ಟೆಷ್ಟೋ ಮಾಡಿದ್ದೀನಿ, ಇನ್ನೂ ಇದೆ ಅಂದರೆ ಆ ಪರಿಹಾರ ಆಗಲಿಲ್ಲ ಅಂದರೆ, ಆ ಸಮಸ್ಯೆ ಇನ್ನೂ ಉಳಿದಿದೆ ಅಂದರೆ, ಪರಿಹಾರ ಆಗಿಲ್ಲ ಅಂದರೆ ಅದಕ್ಕೇನೋ ಬೇರೆ ಪರಿಹಾರ ಬೇಕು. ಡೆಫಿನೆಟ್ಲಿ ಸಾಲ್ವ್ ಆಗುತ್ತೆ. ನಾನು ಹೇಳ್ತೀನಲ್ಲ, 100% ಸಾಲ್ವ್ ಆಗುತ್ತೆ. ಎಂಥದ್ದು ಸಮಸ್ಯೆ ಇದ್ರೂ ಸಾಲ್ವ್ ಆಗುತ್ತೆ. ಬಟ್ ಏನಂದರೆ ನೀವು ಸರಿಯಾದ ಪರಿಹಾರ
ಮಾಡಬೇಕು, ಅದೇ ಇಂಪಾರ್ಟೆಂಟು. ಅದೇ ತರಹದ ಮೋಸ ಮಾಡುವಂಥ ವ್ಯಕ್ತಿ ನಿಮಗೆ ಈ ಒಂದು ತಿಂಗಳಲ್ಲಿ ಕಾಣಿಸ್ಕೊಳ್ಳೋಂಥದ್ದು 3 ನಕ್ಷತ್ರದವರೆಗೂ ಇದೆ. ತುಂಬ ಕೇರ್ಫುಲ್ ಆಗಿರಿ. ಯಾರಿಗಾದ್ರೂ ದುಡ್ಡನ್ನು ಕೊಡುವಾಗ ಮಾತ್ರ ತುಂಬಾ 1-2 ಸಲ ನಿಮ್ದು ಅದೇ ಬಿಸ್ನೆಸ್ ಇರ್ಬೋದು, ನಾನು ಕೊಟ್ಟಿಲ್ಲ ಅಂದರೆ ನನ್ನ ಬಿಸ್ನೆಸ್ಸೇ ನಡೆಯಲ್ಲ, ನಾನು ಕೊಡಲೇಬೇಕು, ರೊಟೇಟ್ ಮಾಡಲೇಬೇಕು, ಖಂಡಿತ ಮಾಡಿ. ಬಟ್ ಏನಂದರೆ ಜಸ್ಟ್ ಚೆಕ್ ಮಾಡಿ ಹೌ ಇಸ್ ದ ಪರ್ಸನ್, ಏನು ಸಮಸ್ಯೆ ಆಗ್ಬೋದು, ಯಾವ ರೀತಿಯಾದ ಒಂದು ಪ್ರಾಬ್ಲಮ್ಸ್ನ ಕ್ರಿಯೇಟ್ ಆಗ್ಬೋದು ಅನ್ನೋಂಥದ್ದನ್ನ ಚೆಕ್ ಮಾಡಿ ನೀವು ಮಾಡಿ ಹೆಲ್ಪ್ ಮಾಡಿ. ಆಫ್ಟರ್ 14th ಸ್ವಲ್ಪ ಚೆನ್ನಾಗಿದೆ. 14ನೇ ತಾರೀಕು ಮುಂಚಿತವಾಗಂತೂ ಖಂಡಿತ ಬೇಡ. ಸೊ ಯಾಕಂದರೆ ಆ ಪ್ರಾಬ್ಲಮ್ ನಿಮ್ಗೆ ಕಾಣಿಸ್ಕೊಳ್ಳೋದ್ರಿಂದ ಯು ವಿಲ್ ಡೆಫಿನೆಟ್ಲಿ ನೀವು ಸ್ಟಕ್ ಆಗಿ ಆಗ್ತೀರಾ. ವಿಶೇಷವಾಗಿ ಉತ್ತರ ಫಾಲ್ಗುಣಿ ನಕ್ಷತ್ರದವರಿಗೆ ನಾನು ಹೇಳ್ತಿದ್ದೆ, ಟ್ರಾವೆಲ್ ಆಪರ್ಚುನಿಟಿ ಅನ್ಪ್ಲ್ಯಾನ್ಡ್ ಆಗಿ ಟ್ರಾವೆಲ್ ಮಾಡೋವಂಥದ್ದಿದೆ. ಸೊ ಡೆಫಿನೆಟ್ಲಿ ನಿಮ್ಗದು ಖರ್ಚು ಆಗೇ ಆಗುತ್ತೆ. ಹಳೆ ಕಾಯಿಲೆಗಳು, ಹಳೆ ರೋಗಗಳು ನಿಮ್ಗೇನಾದರೂ ಇತ್ತು, ಸದ್ಯಕ್ಕೆ ಏನೋ ಥರ ಇಲ್ಲ ಅಂತಿದ್ರೆ ಈ ತಿಂಗಳಲ್ಲಿ ನಿಮ್ಗದು ಒಂದು ಮತ್ತೆ ಮರುಕಳಿಸುವಂಥದ್ದು, ಮತ್ತೆ ಕಾಣಿಸ್ಕೊಳ್ಳುವಂಥ ಚಾನ್ಸಸ್ಸು ತುಂಬ ಜಾಸ್ತಿ ಇದೆ. ಪ್ರೊಫೆಷ್ನಲ್ ಲೈಫಲ್ಲಿ ತುಂಬ ಮೆಂಟಲ್ ಪ್ರೆಷರ್ಗೆ ಒಳಗಾಗ್ತೀರಾ. ಮೆಂಟಲ್ ಪ್ರೆಷರ್ ಅಂದರೆ ಸಾಕಪ್ಪ ನನಗೆ ಈ ಕೆಲಸ ಬಿಟ್ಬಿಡೋಣ, ಅಥವಾ ಈ ಕೆಲಸದಿಂದ ನಾನು ಆಚೆ ಬಂದರೆ ಸಾಕು, ಅಥವಾ ಬೇರೆ ಏನೋ ಸ್ಟ್ರೆಸ್ ನಿಮಗೆ ಆ ಪ್ರೊಫೆಷ್ನಲ್ ಲೈಫ್ ಮೇಲೆ ತುಂಬಾ ಇಂಪ್ಯಾಕ್ಟ್ ಆಗುತ್ತೆ. ಅದು ಇಲ್ಲಿರೋರು ಇರ್ಬೋದು, ಹೊರದೇಶದಲ್ಲಿರೋರು ಇರ್ಬೋದು. ತುಂಬಾ ಮೆಂಟಲ್ ಪ್ರೆಷರ್ ಅನಿಸುತ್ತೆ. ಯು ಫೀಲ್ ಲೈಕ್ ಬಿಟ್ಬಿಡೋಣ, ಕ್ವಿಟ್ ಮಾಡಿಬಿಡೋಣ, ಬೇರೆ ಏನೋ ಒಂದು ಮಾಡೋಣ ಅನ್ನೋ ಥರ, ಒಟ್ಟಿನಲ್ಲಿ ಬಿಟ್ಬಿಡಿ, ಇದರಿಂದ ಆಚೆ ಬರೋಣ, ಇದೊಂದು ಮಾಡಿದ್ರೂ ಸಹ ನಡೆಯುತ್ತೆ ಅನ್ನೋವಂಥದ್ದು. ಹಸ್ತ ನಕ್ಷತ್ರದವರು ವಿಶೇಷವಾಗಿ ರಿಲಿಜಿಯಸ್ ಅಂದರೆ ಏನೋ ಒಂದು ಶುಭ ಕಾರ್ಯಗಳು ಮಾಡುವಂಥದ್ದು, ಅಥವಾ ಶುಭ ಕ್ಷೇತ್ರಗಳಿಗೆ ಹೋಗುವಂಥದ್ದು, ಒಂದು ವಿಶೇಷವಾಗಿರೋಂಥ ತೀರ್ಥಕ್ಷೇತ್ರಗಳಿಗೆ ಹೋಗುವಂಥದ್ದು, ಶುಭ ಕಾರ್ಯಗಳು ಮಾಡುವಂಥದ್ದು, ಅಥವಾ ಮನೇಲಿ ಏನಾದರೂ ಫಂಕ್ಷನ್ಸ್ ಮಾಡುವಂಥದ್ದು, ಪೂಜೆ ಪುನಸ್ಕಾರಗಳು, ಆ ರೀತಿ ಏನೋ ಒಂದು ಫಂಕ್ಷನ್ಸ್ ಮಾಡುವಂಥದ್ದು ಈ ತಿಂಗಳಲ್ಲಿ ಹೆಚ್ಚಾಗಿದೆ. ಚಿತ್ತ ನಕ್ಷತ್ರದವರಿಗೆ ಸೇಮ್ ಏನು ಲವ್ ವಿಚಾರವಾಗಿದೆ ಸಮಸ್ಯೆ. ನಿಮ್ಗೆ ಯಾರಾದರೂ ಲೈಫಲ್ಲಿ ಬರೋವಂಥದ್ದು ಅಥವಾ ಇರೋವಂಥವ್ರು ನಿಮ್ಮನ್ನು ದೂರ ಆಗಿ ಹೋಗುವಂಥದ್ದು ತುಂಬ ಇದೆ. ವಿಶೇಷವಾಗಿರೋಂತಹ ಪರಿಹಾರಗಳು ಮೇಯ್ನಾಗಿ ನೀವು ದುರ್ಗಾ ಚಾಲೀಸ, ಸೇಮ್ ಲೈಕ್ ಹನುಮಾನ್ ಚಾಲೀಸ ಅನ್ನೋಂಥದ್ದೇ ದುರ್ಗಾ ಚಾಲೀಸ ಅಂತ ಹೇಳಿ ಒಂದು ಸ್ತೋತ್ರಗಳು ಬರುತ್ತೆ ನಿಮಗೆ. ಆ ಸ್ತೋತ್ರಗಳನ್ನ ನೀವು ಆನ್ಲೈನ್ ಸಿಗುತ್ತೆ, ಯೂಟ್ಯೂಬ್ ಸಿಗುತ್ತೆ, ಪುಸ್ತಕ ಸಿಗುತ್ತೆ, ಹೇಗೆ ಬೇಕಾದರೂ ಮಾಡ್ಬೋದು. ಗೊತ್ತಿದೆ ಚಾಂಟ್ ಮಾಡ್ಬೋದು ಅಂದರೆ ಖಂಡಿತ ಚಾಂಟ್ ಮಾಡಿ. ಸೇಮ್ ಸ್ಪೆಷಲಿ ಈ ಒಂದು ನಕ್ಷತ್ರದವರು ಏನು 3 ನಕ್ಷತ್ರದವರು ಆ್ಯಕ್ಚುಲಿ ಉತ್ತರ ನಕ್ಷತ್ರ, ಹಸ್ತ ನಕ್ಷತ್ರ, ಚಿತ್ತ ನಕ್ಷತ್ರ ಆಫ್ ಕನ್ಯಾ ರಾಶಿ, ಕಂಪ್ಲೀಟ್ಲಿ ಕನ್ಯಾ ರಾಶಿಯ 3 ನಕ್ಷತ್ರಗಳು. ಮತ್ತು ನಾನು ಹೇಳ್ದಂಗೆ ಆ ಹೆಸರು ಪ್ರಾರಂಭ ಆಗುವಂಥ ಹೆಸರಿನ ವ್ಯಕ್ತಿಗಳು ದುರ್ಗಾ ಚಾಲೀಸವನ್ನು ಪ್ರತಿನಿತ್ಯ 1 ಸಲವಾದರೂ ನೀವು ಪ್ರಣೆ ಮಾಡಲೇಬೇಕು. ಗೊತ್ತಿಲ್ಲ ಹೇಳೋವಂಥದ್ದು, ಅಟ್ಲೀಸ್ಟ್ ನೀವು ಅದನ್ನು ಕೇಳೋವಂಥದ್ದು. ಮೀನುಗಳು ನಿಮಗೆ ಸಿಗುತ್ತಲ್ಲ, ಮೀನಿಗೆ ನೀವು ಆಹಾರವನ್ನು ಹಾಕುವಂಥದ್ದು, ಅದರಲ್ಲೂ ಗೋಧಿ ಹಸಿಟ್ಟಿನ ಒಂದು ಉಂಡೆಗಳನ್ನ ಮಾಡ್ಕೊಳ್ಳಿ. ಅಕ್ಕಿ ಹಸಿಟ್ಟಾದರೂ ಸರಿಯೇ, ಗೋಧಿ ಹಸಿಟ್ಟಾದರೂ ಸರಿಯೇ. ಗೋಧಿ ಈಸ್ ವೆರಿ ಗುಡ್. ವೀಟ್ ಫ್ಲೋರ್ದು ಗೋಧಿ ಹಸಿಟ್ಟನ್ನ ಕಲಸಿ ಒಂದು ಇದರಲ್ಲಿ ಕಲಿಸ್ಬಿಟ್ಟು, ನೀರಲ್ಲಿ ಕಲಿಸ್ಬಿಟ್ಟು ಉಂಡೆಗಳನ್ನ ಮಾಡ್ಕೊಳ್ಳಿ, ಸಣ್ಣ ಸಣ್ಣ ಉಂಡೆಗಳನ್ನ ಮಾಡಿಕೊಂಡು. ಆ್ಯಕ್ಚುಲಿ ನೀವು ಹೋದರೆ ಈಗೆಲ್ಲ ನದಿಗಳ ಹತ್ರ ಎಲ್ಲ ಹೋದರೆ ಅವರೇ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ, ನಿಮಗೆ ಕೊಡ್ತಿರ್ತಾರೆ, ಅಂದರೆ ಸೇಲ್ ಮಾಡ್ತಿರ್ತಾರೆ, ನೀವು ಅದನ್ನು ತೊಗೊಂಡು ಹಾಕ್ಬೋದು ಅಂತ. ತುಂಬ ತುಂಬ ವಿಶೇಷವಾಗಿರೋ ಪರಿಹಾರ. ತುಂಬ ಜನ ಹೇಳ್ತಿರ್ತಾರೆ ಪಿತೃದೋಷ ಇದೆ, ಅಥವಾ ಬೇರೆ ಏನೋ ಯಾವುದೋ ಒಂದು ರೀತಿಯಾದ ದೋಷ, ಸ್ತ್ರೀ ದೋಷ ಇರ್ಬೋದು, ಅಥವಾ ಮೇಜರ್ಲಿ ಪಿತೃದೋಷ ಅಂತಲೇ ಹೇಳ್ತಾ ಇರ್ತಾರೆ. ಅಂಥವೆಲ್ಲವೂ ಸಹ, ಅಥವಾ ನಿಮ್ಮ ಹಿಂದಿನ ಜನ್ಮದ ಕರ್ಮಗಳು ಸಹ ಆ ಒಂದು ವೀಟ್ ಫ್ಲೋರ್ ಅಂತೀವಲ್ಲ, ಅಂದರೆ ಬೇಸಿಕಲಿ ಗೋಧಿ ಹಸಿರಿನ ಅದು ಉಂಡೆಗಳಷ್ಟೇ, ನೀರನ್ನು ಬೆರೆಸಿ ಮಾಡಿರೋಂಥ ಉಂಡೆಗಳು. ಅದನ್ನು ನೀವು ಮನೇಲೂ ಕೂಡ ಮಾಡ್ಕೊಂಡು ಹೋಗ್ಬೋದು, ಅಲ್ಲೇ ತೊಗೋಬೇಕು ಅಂತೇನಿಲ್ಲ, ಅಲ್ಲೇ ಸಿಗೋರು ತೊಗೊಳ್ಳಿ. ಮೀನುಗಳಿಗೆ ಆಹಾರವಾಗಿ ಅದನ್ನು ಕೊಡಿ, ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ತುಂಬ ಜನಕ್ಕೆ ಕೊಟ್ಟಿದ್ದೀನಿ, ತುಂಬ ಜನ ಅದರಿಂದ ಸಕ್ಸಸ್ ನೋಡಿದ್ದಾರೆ. ಹಳೆ ಕರ್ಮಗಳು ಹೋಗಿದೆ, ಪಿತೃದೋಷಗಳೆಲ್ಲ ನಿವಾರಣೆ ಆಗಿದೆ, ಫಿನಾನ್ಷಿಯಲಿ ತುಂಬಾ ಬೆನಿಫಿಟ್ ಆಗಿದೆ. ಅದ್ರ ಜೊತೆಗೆ ಈ ಒಂದು ವಿಶೇಷವಾಗಿರುವಂತಹ ಒಂದು ಗ್ರೀನ್ ಅವೆಂಚೂರಿನ ಬ್ರೇಸ್ಲೆಟ್ನ ಹಾಕ್ಕೊಳ್ಳೋಂಥದ್ದು, ಹೆಣ್ಮಕ್ಳಾದ್ರೆ ಲೆಫ್ಟ್ ಹ್ಯಾಂಡ್, ಗಂಡು ಮಕ್ಕಳಾದ್ರೆ ರೈಟ್ ಹ್ಯಾಂಡ್ ಹಾಕ್ಕೊಳ್ಳಿ, ತುಂಬಾ ಬೆನಿಫಿಟ್ ಆಗುತ್ತೆ. ಯು ವಿಲ್ ಬಿ ವೆರಿ ಮಚ್ ಪ್ರೊಟೆಕ್ಟೆಡ್. ನಿಮ್ಮ 7 ಚಕ್ರಾಸ್ ಬ್ಯಾಲೆನ್ಸ್ ಆಗ್ತಿರುತ್ತೆ. ಈ ಕ್ರಿಸ್ಟಲ್ಸ್ನ ಬಳಕೆ ಎಷ್ಟು ಅಂದರೆ, ನೀವು ರಾಶಿ ಸಂಬಂಧಿತ ರಾಶಿ ರತ್ನಗಳು ಅಂದರೆ ನಾವು ಹೇಳ್ತೀವಲ್ಲ, ಈಗ ಮಾಣಿಕ್ಯ ಇರ್ಬೋದು, ವಜ್ರ ಇರ್ಬೋದು, ಇವೆಲ್ಲವೂ ಸಹ ಬೆನಿಫಿಟ್ಟೇ. ಅವೆಲ್ಲ ಏನಂದರೆ ನಿಮಗೆ ದಶಾಭುಕ್ತಿಗಳಲ್ಲಿದ್ದಾಗ, ಮತ್ತು ಜೊತೆಗೆ ದ ಕಾಸ್ಟ್ ತುಂಬಾ ಜಾಸ್ತಿನೂ ಆಗಿರುತ್ತೆ. ಇವು ಕ್ರಿಸ್ಟಲ್ಸ್ ಏನಂದರೆ ನಿಮ್ಮ ಸ್ಪಿರಿಚುವಲ್ ಲೈಫ್ಗೆ, ನಿಮ್ಮ ಒಂದು ಕ್ಲೆನ್ಸಿಂಗ್, ನಿಮ್ಮ ಸೈಕಿಕ್ ಬಾಡಿಗೆ ಹೆಲ್ಪ್ ಆಗುವಂಥದ್ದು, ನಿಮ್ಮ 7 ಚಕ್ರಾಸ್ನ ಬ್ಯಾಲೆನ್ಸಿಂಗ್ ಮಾಡುವಂಥದ್ದು ಎಲ್ಲ ವಿಧಾನಗಳು ನೀವು ಇದರಲ್ಲಿ ಸಿಗುತ್ತೆ. ತುಂಬ ಜನ ಹೀಲರ್ಸ್ ನೋಡ್ಬೋದು ಯಾಕೆ ಕ್ರಿಸ್ಟಲ್ಸ್ನ ಬಳಸ್ತಾರೆ, ಬಿಕಾಸ್ ಇದರಲ್ಲಿ ಬರುವಂತಹ ಎನರ್ಜಿ ಇಸ್ ಡಿಫ್ರೆಂಟ್ ಫ್ರಮ್ ನಮಗೆ ಸಿಗುವಂತಹ ಒಂದು ರಾಶಿ ರತ್ನಗಳ ಎನರ್ಜಿ, ಅದು ಡಿಫ್ರೆಂಟ್ ಬರುತ್ತೆ. ಸೊ ಇದನ್ನು ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಾಗುತ್ತೆ, ಬೆನಿಫಿಟ್ ಆಗುತ್ತೆ, ಯು ಗೆಟ್ ಪ್ರೊಟೆಕ್ಟೆಡ್. ಎಷ್ಟು ಹೇಳ್ತಾ ಕಾರ್ಯಕ್ರಮ ಮುಗಿಸೋಣ. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಧನ್ಯವಾದಗಳು.